ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮೈ ಶುಗರ್ ಶಾಲೆಗೆ ಅಂಟಿದ್ದ ಶಾಪ ಮುಕ್ತಿ. ಶಾಲಾ ಆಡಳಿತ ಮಂಡಳಿ ಜೊತೆ ಶಾಸಕ ರವಿಕುಮಾರ್ ಸಭೆ. ಶಾಲೆ ಖಾಸಗೀಕರಣ ಮಾಡುವುದಿಲ್ಲವೆಂದು ಘೋಷಣೆ. 11ನೇ ವರ್ಷದ ಪ್ರೊಫೆಸರ್ ಎಂ ಕರೀಮುದ್ದೀನ್ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ. ಹಿರಿಯ ಗಾಂಧಿವಾದಿ ನರಸಿಂಹಯ್ಯ ಪ್ರಶಸ್ತಿ ಸ್ವೀಕಾರ. ಕರೀಮುದ್ದೀನ್ ವ್ಯಕ್ತಿತ್ವದ ಬಗ್ಗೆ ಗಣ್ಯರ ಪ್ರಶಂಸೆ. ಶಾಲಾ ಮಕ್ಕಳಿಗೆ ದ್ವಿಭಾಷಾ ಶಿಕ್ಷಣ ನೀತಿ ಜಾರಿಗೆ ಒತ್ತಾಯ. ಮಂಡ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತ್ಯೇಕ ಬಣದಿಂದ ಹೋರಾಟ. ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ವೈದ್ಯರ ದಿನಾಚರಣೆ ಹಿನ್ನೆಲೆ ಡಾಕ್ಟರ್ ಬಿಸಿ ರಾಯ್ ಉತ್ತಮ ವೈದ್ಯ ಪ್ರಶಸ್ತಿ ಪ್ರದಾನ. ವೈದ್ಯರ ಸಾಮಾಜಿಕ ಕಾಳಜಿಗೆ ಹನುಮಂತು ಪ್ರಶಂಸೆ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತೀವ್ರ ವಿರೋಧ. ಮಳವಳ್ಳಿಯಲ್ಲಿ ಮುಸ್ಲಿಂ ಬಾಂಧವರಿಂದ ಮೌನ ಪ್ರತಿಭಟನೆ. ಮಸೂದೆ ತಿರಸ್ಕರಿಸಲು ತಾಕೀತು. ಅಂತೂ ಇಂತೂ ಮೈ ಶುಗರ್ ಶಾಲೆಗೆ ಅಂಟಿದ್ದ ಖಾಸಗಿ ಒಡೆತನದ ಆರೋಪಕ್ಕೆ ಮುಕ್ತಿ ದೊರಕಿದಂತಾಗಿದೆ. ಶಾಲಾ ಆಡಳಿತ ಮಂಡಳಿ ಸಭೆ ನಂತರ ಶಾಸಕ ರವಿಕುಮಾರ ಗೌಡ ಗಣಿಗಾರ್ ಅವರು ಶಾಲೆಯನ್ನ ಖಾಸಗೀಕರಣ ಮಾಡುವುದಿಲ್ಲ ಎಂದು ಘೋಷಣೆಯನ್ನ ಮಾಡಿದರು. ಅಂತೂ ಇಂತೂ ಮಂಡ್ಯದ ಮೈ ಶುಗರ್ ಶಾಲೆ ಶಾಪದಿಂದ ಮುಕ್ತವಾಗಿದೆ. ಖಾಸಗೀಕರಣದಿಂದ ಕೈತಪ್ಪಿದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಮಂಡ್ಯದ ಸರ್ಕಾರಿ ಅತಿಥಿ ಗೃಹದಲ್ಲಿ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಮೈಸೂರು ಕಾರ್ಖಾನೆಯ ಆಡಳಿತ ಮಂಡಳಿ, ಹಳೆಯ ವಿದ್ಯಾರ್ಥಿಗಳು ಹಾಗೂ ರೈತ ಮುಖಂಡರೊಂದಿಗೆ ರವಿಕುಮಾರ್ ಗಣಿಗ ಸಭೆ ನಡೆಸಿದರು. ಸಭೆಯಲ್ಲಿ ಅನೇಕ ಮುಖಂಡರು ತಮ್ಮದೇ ಆದ ಅನಿಸಿಕೆ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಮೈಸೂರು ಪ್ರೌಢಶಾಲೆಯನ್ನು ಖಾಸಗೀಕರಣ ಮಾಡಬಾರದು ಅಂತ ತಾಕೀತು ಮಾಡಿದರು. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ರವಿಕುಮಾರ್, ಮೈಸೂರು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಇದರಿಂದ ಮೈಸೂರು ಕಾರ್ಖಾನೆಗೆ 18 ಲಕ್ಷ ನಷ್ಟ ಆಗುತ್ತಿದೆ. ಹೀಗಾಗಿ ಮೈಸೂರು ಶಾಲೆಯನ್ನು ಗುತ್ತಿಗೆ ನೀಡಲು ಮೈಸೂರು ಅಧ್ಯಕ್ಷರು ತೀರ್ಮಾನ ಮಾಡಿದರು ಅಂತ ಹೇಳಿದರು. ಲೀಸ್ಗೆ ಕೊಡಲು ಎಲ್ಲ ಪ್ರಕ್ರಿಯೆ ಆರಂಭವಾಗಿತ್ತು. ಇದೀಗ ಲೀಸ್ಗೆ ಕೊಡಲು ತೀವ್ರ ವಿರೋಧ ವ್ಯಕ್ತವಾಗಿದೆ. ಇಂದು ಹಳೆ ವಿದ್ಯಾರ್ಥಿಗಳು ರೈತರ ಸಭೆಯನ್ನು ನಡೆಸಿದ್ದೇನೆ. ಸಭೆಯಲ್ಲೂ ಖಾಸಗಿಯವರಿಗೆ ನೀಡುವುದು ಬೇಡ ಎಂಬ ವಿರೋಧ ಇದೆ ಅಂತ ಹೇಳಿದರು. ಚರ್ಚೆಯಲ್ಲಿ ಹಿಂದೆ ಏನಿತ್ತು ಹಾಗೆ ನಡೀಲಿ, ಇದಕ್ಕೆ ಭಾವನಾತ್ಮಕವಾದ ಸಂಬಂಧ ಇದೆ ಅಂತ ಹೇಳಿದ್ರಿಂದ ನಮ್ಮ ಮಂತ್ರಿಗಳು ಕೂಡ ಹೋರಾಟಗಾರರು ಮತ್ತು ಜನರ ಅಭಿಪ್ರಾಯಕ್ಕೆ ನಾವು ಹಾಗೆ ಸ್ಪಂದಿಸೋಣ ಅಂತ ಹೇಳಿ ಮತ್ತು ಈ ಕೂಡಲೇ ಈ ಕ್ಷಣದಿಂದ ಏನು ಟೆಂಡರ್ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅಂತೇಳಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಿಗೆ ಮಾನ್ಯ ಮಂತ್ರಿಗಳು ಸೂಚನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಸೂಚನೆಯನ್ನು ಕೂಡ ನಾನು ಕೂಡ ಕೊಡ್ತಾಯಿದ್ದೀವಿ. ಈ ಕ್ಷಣದಿಂದ ಅದನ್ನು ಖಾಸಗಿಯವರಿಗೆ ವಹಿಸಬೇಕು ಅಂತ ಏನಿತ್ತು. ಮತ್ತು ಕಲ್ಯಾಣ ಮಂಟಪವನ್ನು ಕೂಡ ನಾವು ಅದು ಈಗ ಬದಲಾವಣೆ ಜಗದ ನಿಯಮ. ಈಗೆಲ್ಲ ಪೈಪೋಟಿ ಯುಗದಲ್ಲಿ ಒಳ್ಳೊಳ್ಳೆ ಕಲ್ಯಾಣ ಮಂಟಪಗಳು ಬರ್ತಾಯಿದೆ. ಇದು ಬಣ್ಣನೂ ಬಳಿದಿಲ್ಲ, ನಡೆಸೋದಕ್ಕೆ ಕಷ್ಟ ಆಗ್ತದೆ. ಆದರೆ 2 ವರ್ಷಕ್ಕೆ ಲೀಸ್ ಕೊಡೋದ್ರಿಂದ ಅದೇನು ತೊಂದರೆ ಆಗ್ತಿರಲಿಲ್ಲ. ಆಸ್ತಿಯನ್ನು ಯಾರಿಗೂ ಬರ್ಕೊಡ್ತಿರ್ಲಿಲ್ಲ. ಅವರೇ ಸಕ್ಕರೆ ಕಾರ್ಖಾನೆಗೆ ದುಡ್ಡು ಕಟ್ಟಿ ನಡೆಸಬೇಕು ಅಂತ. ಆದರೆ ರೈತರ ಭಾವನೆ ಏನು ಅಂದರೆ 8-10 ಸಾವಿರದಲ್ಲಿ ಮದುವೆಗಳು ನಡೀತಾ ಇದೆ. ಖಾಸಗಿಯವ್ರು ತೊಗೊಂಡವರು ಜಾಸ್ತಿ ಮಾಡಿಬಿಡ್ತಾರೆ. ಆಮೇಲೆ ಇನ್ನೊಂದು ಅವರ ರೈತರಲ್ಲಿ ಏನಿರುತ್ತೆ, ಖಾಸಗಿಯವ್ರು ಕೊಟ್ಟರೆ ವಾಪಸ್ ಬರಲ್ಲ, ಹಿಂದಿನ ಕಹಿ ಘಟನೆಗಳಿಂದಾಗಿ ಅದು ಬೇಡ ಅಂತ ಹೇಳಿದ್ರು. ಅದನ್ನು ಕೂಡ ಈ ಕೂಡಲೇ ಟೆಂಡರನ್ನು ರದ್ದು ಮಾಡಿ ಅದನ್ನು ಮಾತಾಡೋಣ ಅಂತ ಹೇಳಿ ಸೂಚನೆಯನ್ನು ಈಗ MD ಅವರಿಗೆ ಕೊಡ್ತಾಯಿದ್ದೀವಿ. ಹೀಗಾಗಿ ನಾವು ಲೀಸ್ಗೆ ನೀಡಬಾರದು ಅಂತ ತೀರ್ಮಾನ ಮಾಡಿದ್ದೇವೆ. ಎಂದಿನಂತೆ ಮೈಸೂರು ಶಾಲೆ ಕಾರ್ಖಾನೆಯ ಒಡೆತನದಲ್ಲಿ ನಡೆಯುತ್ತೆ. ಈಗ ಆಗಿರುವ ಟೆಂಡರ್ ಪ್ರಕ್ರಿಯೆಗೆ ಫುಲ್ ಸ್ಟಾಪ್ ಆಗ್ತೇವೆ. ಕುಮಾರಸ್ವಾಮಿ ಅವರು ಶಾಲೆ ಅಭಿವೃದ್ಧಿಗೆ ಹಣ ಕೊಡ್ತೀವಿ ಎಂದಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಅಂತ ಹೇಳಿದರು. ಶಾಲೆಯ ಅಭಿವೃದ್ಧಿಯ ನೀಲಿ ನಕ್ಷೆ ತಯಾರು ಮಾಡ್ತೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಮತ್ತಷ್ಟು ಅಭಿವೃದ್ಧಿಪಡಿಸ್ತೀವಿ ಅಂತ ಗಣಿಗ ಹೇಳಿದರು. ಇದನ್ನು ಜಾಸ್ತಿ ದಿನ ಎಳೆಯಲ್ಲ. ಇನ್ನು 1 ತಿಂಗಳು ಒಳಗಡೆ ನೀಲ ನಕ್ಷೆ ರೆಡಿ ಮಾಡಿ MP ಗಳನ್ನ ಭೇಟಿ ಮಾಡಿ ಅವ್ರ ಹತ್ರ CSR ಫಂಡ್ಗೆ ಬೇಡಿಕೆಯನ್ನು ಇಡ್ತೀವಿ. ಅವರು ಕೊಡ್ತೀನಿ ಅಂತ ಹೇಳಿದರೆ ಅದರಿಂದ ಸ್ವಾಗತ ಮಾಡ್ತೀವಿ. ಸಭೆಯಲ್ಲಿ ರುದ್ರಪ್ಪ, ಸಿದ್ದರಾಮೇಗೌಡ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಪ್ರೊಫೆಸರ್ ಎಂ ಕರೀಮುದ್ದೀನ್ ಸ್ಮಾರಕ ಸಮಿತಿ ಮಂಡ್ಯ ಇವರ ಆಶ್ರಯದಲ್ಲಿ 11ನೇ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯದ ಗಾಂಧಿ ಭವನದಲ್ಲಿ ನಡೆಯಿತು. ಮಂಡ್ಯದ ಗಾಂಧಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಖ್ಯಾತ ವೈದ್ಯರಾದ ಸುಜಯ್ ಕುಮಾರ್ ಅವರು, ಕರೀಮುದ್ದೀನ್ರವರದು ಒಂದು ವಿಶಿಷ್ಟ ವ್ಯಕ್ತಿತ್ವ. ಟಿಪ್ಪು ಬಗ್ಗೆ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದರು. ಅವರ ಹೆಸರು ನಿರಂತರವಾಗಿ ಅಜರಾಮರವಾಗಿರಬೇಕು. ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಿದರು. ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ವ್ಯಕ್ತಿಗಳಲ್ಲಿ ಮುಂದೆ
ಇವತ್ತಿನ ನನ್ನ ಸಂದಿಗ್ಧ ಏನು ಅಂತ ಹೇಳಿದ್ರೆ, ಕರಿಯುವುದನ್ನ ಬಹಳ ಚೆನ್ನಾಗಿ ಬಲ್ಲವರಿದ್ದಾರೆ ಅಥವಾ ಜೊತೆಗೆ ಅಷ್ಟಾಗಿ ಏನೂ ಗೊತ್ತಿದ್ದವರು ಇದ್ದಾರೆ. ಎರಡನ್ನೂ ಹೊಂದಿಸ್ಕೊಂಡು ನಾನು ಕರಿಯುವುದಿನ ಬಗ್ಗೆ ಮಾತನಾಡಬೇಕು, ನರಸಿಂಹನ ಬಗ್ಗೆ ಮಾತಾಡಲಿಕ್ಕೆ ಮನಸ್ಸಿದೆ. ನನ್ನನ್ನು ಲಿಂಗಣ್ಣು ಬರಮಾಡ್ಕೊಳ್ಳೋಕ್ಕೆ ಆ ಊರಿನ ಒಂದು ರೀತಿಗೆ ಪಕ್ಕದ ಮನೆಯನ್ನು ಒಂದು ಹಂತಕ್ಕೆ ನಿಜ ಕೂಡ ನಮ್ಮ ಅಜ್ಜಿಯ ಪಕ್ಕದ ಮನೆ ಮತ್ತು ಅವರ ತೀವ್ರವಾದ ಒಡನಾಟ ಇರೋದು ನಮ್ಮ ಅಜ್ಜಿಯವರ ಮನೆಯ ಜೊತೆಗೆ ಅವ್ರ ಮನೆಯಲ್ಲಿ. ಇನ್ನೊಂದು ಸಂಬಂಧ ವಿದ್ಯಾರ್ಥಿಗಳಿಗೆ ಬೇರೆ ವಿಚಾರ. ಕೆಲವೊಂದೇನು ದೈಹಿಕವಾಗಿಲ್ಲ, ಇಲ್ಲದೆ 95 ವರ್ಷ ಆಯಿತು, ಅವರ ಕಳೆದ 2 ವರ್ಷದಲ್ಲಿ ಅವರು ಓಡಾಡಲಿಕ್ಕೂ ಆಗ್ತಾ ಇಲ್ಲ, ಅಥವಾ ಕಳೆದ 1 ವರ್ಷದಲ್ಲಿ ಅವರು ಯಾವುದನ್ನು ತೋರಿಸ್ಕೊಳ್ಳೋಕ್ಕೂ ಇಷ್ಟಪಡ್ತಿಲ್ಲ. ಅವರ ಇರುವಿಕೆಯ ಪ್ರಾಮುಖ್ಯತೆ ಇವತ್ತು ಕಷ್ಟವಿದ್ರೂ ಆ ಕರಿಯುವ ಒಂದು ಕಲ್ಪನೆ ಇದೆ, ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಸಾಧ್ಯ ಅದರಲ್ಲಿ ಇರಬೇಕಾಗತ್ತೆ. ಭವಿಷ್ಯಕ್ಕೂ ಅದರ ಅವಶ್ಯಕತೆ. ಸನ್ಮಾನಿತರಾದ ನರಸಿಂಹಯ್ಯನವರ ಕುರಿತು ಮಾತನಾಡಿದ ಡಾಕ್ಟರ್ ಎಚ್.ಎಸ್. ಸುರೇಶ್ ರವರು ಪ್ರಶಸ್ತಿ ಪುರಸ್ಕೃತರಾದ ನರಸಿಂಹಯ್ಯನವರ ವ್ಯಕ್ತಿತ್ವ ಅಜರಾಮರ. ನರಸಿಂಹಯ್ಯನವರು ನಡೆನುಡಿಯಲ್ಲಿಯೂ ಕೂಡ ವಿಧೇಯತೆ ಇತ್ತು. ಅವರು ನಿಜಕ್ಕೂ ಕೂಡ ಈ ಪ್ರಶಸ್ತಿಗೆ ಅರ್ಹರು ಅಂತ ಹೇಳಿದರು. ಈ ಪುಸ್ತಕ ನಿಮಗೆ ಸಿಗ್ತದೆ, ಶಿಕ್ಷಕ ರತ್ನ ಅನ್ನುವಂಥ ಪುಸ್ತಕ. ಈ ಶಿಕ್ಷಕ ರತ್ನ ಅನ್ನೋ ಪುಸ್ತಕ ಅವರು 90ರಿಂದ 91ಕ್ಕೆ ಕಾಲಿನ ಸಂಭ್ರಮದಲ್ಲಿ 35ನೇ ಇಸ್ವಿಯಲ್ಲಿ ಅವರು ಹುಟ್ಟಿದ್ದು. ಆ ಸಮಯದಲ್ಲಿ ಹಾರೋಹಳ್ಳಿಯ ಅವರ ಸ್ನೇಹಿತರೆಲ್ಲ ಸೇರಿಕೊಂಡು, ಮಿತ್ರರೆಲ್ಲ ಸೇರಿಕೊಂಡು, ಶಿಕ್ಷಕರೆಲ್ಲ ಸೇರಿಕೊಂಡು ಈ ಪುಸ್ತಕವನ್ನು ಮಾಡಿ ಅವರಿಗೆ ಸಂಭ್ರಮದ ಪುಸ್ತಕವನ್ನು ತಲುಪಿಸಿದ್ದಾರೆ. ಆ ಸಮಯದಲ್ಲಿ ಅವರಿಗೆ 1 ಲಕ್ಷ ರೂಪಾಯಿಗಳ ಹಮ್ಮಿಣಿಯನ್ನು ಅವರ ಶಿಷ್ಯರಾದಂತಹ PGR ಸಿಂಧ್ಯಾ ಅವರು ಅವರಿಗೆ ಕೊಟ್ಟರು. ಅಲ್ಲೇ ಕೊಟ್ಟುಬಿಟ್ರು. ಅವರಲ್ಲಿ ನೋಡಲಿಲ್ಲ ಚೆಕ್ಕು, ಅದು ಎಷ್ಟಿದೆ ಏನು ತೋರಿ ಶಾಲೆಗೆ ಹೋಗೋದು. ಅವರ 75 ವರ್ಷಕ್ಕೆ 75,000 ಕೊಟ್ಟಿದ್ದು ಶಾಲೆಗಳು, ಇನ್ನೊಂದು ವರ್ಷ ಕೊಟ್ಟಿದ್ದು ಅಲ್ಲಿ ಹೋಗಿ. ಇವತ್ತು ಹೇಗೆಂದರೆ ಕಪಿ ಮುಸ್ಲಿಂ ಅಂತಾರೆ, ಸಮಾಜದ ಹಣ ಅಂದರೆ ಕಪಿ ಮುಸ್ಲಿಂ, ತನ್ನ ಸ್ವಂತ ಹಣ ಅಂದರೆ ಧಾರಾಳಿ. ಪೆನ್ಷನ್ ಎಷ್ಟು ಬರುತ್ತೆ ಅವ್ರ ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲ, ಅವ್ರು ಕೇಳಬಾರ್ದು ಅಂತ ಕಡೆ. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ಮಾತನಾಡಿ, ನರಸಿಂಹಯ್ಯರವರು ನಮಗೆ ದಾರಿದೀಪವಾಗಿದ್ದಾವರೆ. ಇಳಿ ವಯಸ್ಸಿನಲ್ಲೂ ಕೂಡ ಅವರ ಕರ್ತೃತ್ವ ಶಕ್ತಿ ಇತರರಿಗೆ ಮಾದರಿ ಅಂತ ಹೇಳಿದರು. PSC ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ನಿವೃತ್ತರಾದ ಮೇಲೆ ಅನೇಕ ಅವಕಾಶಗಳು ಅವರಿಗೆ ದೊರೆತಿದ್ದು. 50,000 4 ಲಕ್ಷ ರೂಪಾಯಿ ಕೊಡುವಂಥ ಟ್ರಾನ್ಸ್ಫಾರ್ಮರ್ ಹುದ್ದೆಯನ್ನು ಅಲಂಕರಿಸಬೇಕು ಅಂತೇಳಿ ಅನೇಕ ಆಗ ಹೊಸದಾಗಿ ಪ್ರಾರಂಭವಾಗ್ತಾ ಇದ್ದಂಥ ಕಾಲೇಜುಗಳಿಂದ ಆಹ್ವಾನ ಇತ್ತು. ಆದರೆ ಅವರು ಹೋಗಲಿಲ್ಲ. ಅವರು ಎಷ್ಟಾದರೂ ಸಂಬಳ ಕೊಡಲಿ, ತಾನು ಓದಿದ ಅಥವಾ ತಾನು ಓದಿದ ತಾನು ಬೆಳೆದ, ತಾನು ಪಾಠ ಮಾಡಿದ ಸಂಸ್ಥೆಯಲ್ಲಿ ಅವಕಾಶ ಸಿಕ್ಕದೆಲ್ಲ ಧನ್ಯವಾದಗಳನ್ನು ಇರಿಸ್ಕೊಂಡು ಒಂದು ಸಂದರ್ಭದಲ್ಲಿ ಸಂಸ್ಥೆಗಳು ನೀಡಿದಂಥ ಹಣವನ್ನು ಕಡಿಮೆಗೊಳಿಸಿ, ಸಾಕು ಇದು ಜಾಸ್ತಿ ಆಯಿತು ನನಗೆ ಅಂಥೇಳಿ ಇದರಲ್ಲಿ ತೃಪ್ತಿಯನ್ನು ಪಡೆದುಕೊಂಡಂಥ ನಿಜವಾಗಿಯೂ ಒಬ್ಬ ಮಿತ ಸರಳವಾದ ಸಜ್ಜನಿಕೆಯ ಮನುಷ್ಯ. ಇದೇ ಸಂದರ್ಭದಲ್ಲಿ ಪ್ರಖರ ಗಾಂಧಿವಾದಿ ನರಸಿಂಹಯ್ಯರವರಿಗೆ ಪ್ರೊಫೆಸರ್ ಕರೀಮುದ್ದೀನ್ ಪ್ರಶಸ್ತಿಯನ್ನು ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ನರಸಿಂಹಯ್ಯವರು, ಪ್ರೊಫೆಸರ್ ಕರೀಮುದ್ದೀನ್ ರವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿರುವುದು ನನಗೆ ಅತ್ಯಂತ ಖುಷಿ ಕೊಟ್ಟಿದೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಅಂತ ಹೇಳಿದರು. ಕನ್ನಡ ಅಧ್ಯಾಪಕರಲ್ಲ, ಅವರು ಕೇವಲ ಆಚಾರ್ಯರಲ್ಲ, ಸಮನ್ವಯ ಆಚಾರ್ಯ. ಏನು ಸಮನ್ವಯ? 2 ವಿರುದ್ಧದ ದಿಕ್ಕುಗಳನ್ನು ಕೊಟ್ಟುಕೊಡೋದಿದೆಯಲ್ಲ, ಅದು ಸಮನ್ವಯ. ಆ ಸಮನ್ವಯ ಗುಣ ಕರೀಮುದ್ದೀನ್ರಲ್ಲಿ ಆಸು ಹೋಗ್ದಾಗ ಹೇಳ್ಕೊಂಡಿತ್ತು. ಇಲ್ಲಿ ನಾವು ಎಲ್ಲಿನವರಿಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವೋ ಅಲ್ಲಿನವರಿಗೆ ಕರೀಮುದ್ದೀನ್ ನಮ್ಮ ಮುಂದೆ ಇರ್ತಾರೆ. ಭೌತಿಕವಾಗಿಯೂ ಅವರು ಕಣ್ಮರೆಯಾಗಿದ್ದಾರೆ, ಆದರೆ ತಾತ್ವಿಕವಾಗಿ ಮತ್ತು ಭಾವಾತ್ಮಕವಾಗಿ ಅವರು ಬದುಕಿದ್ದಾರೆ. ಅವರ ಶಾಂತಿ ಸಿಗಲಿದೆ ಈ ಸಂದರ್ಭದಲ್ಲಿ.
ವೇದಿಕೆಯಲ್ಲಿ ಪಿಇಟಿ ನಿರ್ದೇಶಕರಾದ ಡಾಕ್ಟರ್ ರಾಮಲಿಂಗಯ್ಯ, ಗಾಂಧಿ ಭವನದ ಅಧ್ಯಕ್ಷರಾದ ಲಿಂಗಣ್ಣ ಬಂದುಕರ್ ಸೇರಿದಂತೆ ಇತರರಿದ್ದರು. ರಾಜ್ಯದ ಶಾಲಾ ಮಕ್ಕಳಿಗೆ ದ್ವಿಭಾಷಾ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ಬಣದ ನೇತೃತ್ವದಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದ ಶಾಲಾ ಮಕ್ಕಳಿಗೆ ದ್ವಿಭಾಷಾ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ಜಯರಾಮ್ ನೇತೃತ್ವದಲ್ಲಿ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಜಿಲ್ಲಾಧ್ಯಕ್ಷ ಜಯರಾಮ್ ಮಾತನಾಡಿ, ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಕಡ್ಡಾಯಗೊಳಿಸುವ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು. ತೃತೀಯ ಭಾಷೆಯಾದ ಹಿಂದಿಯನ್ನು ಪಠ್ಯಕ್ರಮದಿಂದ ಹೊರಗಿಡಬೇಕು. CBSE ESI ಶಾಲೆಗಳಲ್ಲೂ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು. ಕನ್ನಡ ಮಾಧ್ಯಮ ಶಾಲೆಗಳನ್ನು ಬಲಪಡಿಸಿ ಉತ್ತಮ ಗುಣಮಟ್ಟದ ಇಂಗ್ಲಿಷ್ ಶಿಕ್ಷಣವನ್ನು ನೀಡಬೇಕು ಅಂತ ಆಗ್ರಹಿಸಿದರು. ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಹಿಂದಿ ಏರಿಕೆಯನ್ನು ಮಾಡಲು ಹೊರಟಿರತಕ್ಕಂಥದ್ದು ಖಂಡನೀಯ. ಇವತ್ತು ಹಲವಾರು ಉದ್ಯೋಗಗಳನ್ನ ಕಳ್ಕೊಂಡಂಥ ಪರಿಸ್ಥಿತಿ ನಮ್ಮ ಉತ್ತರ ಭಾರತದವರ ಹಾವಳಿಯಿಂದಾಗಿ ನಾವು ಉದ್ಯೋಗವನ್ನು ಕಳ್ಕೊಂಥದ್ದಾಗಿದೆ. ಯಾಕೆಂದರೆ ಅವ್ರಿಗೆ ಹಿಂದಿ ಆಡುಭಾಷೆಯಾಗಿದೆ. ನಮ್ಮದು ಪ್ರಾದೇಶಿಕ ನೆಲೆಗಟ್ಟಿನಲ್ಲಿ ನಮ್ಮ ನಾಡು ನುಡಿಗೋಸ್ಕರ ನಮ್ಮ ಭಾಷೆಯನ್ನು ನಾವು ಕಲ್ತಂಥದ್ದು ಎಲ್ಲರೂ ಹೆಚ್ಚಿನ ಜನ ಇದ್ದೀವಿ. ಹಾಗಾಗಿ ಹಿಂದಿ ಏರಿಕೆ ನಮ್ಮ ಭಾಷೆ ಅಲ್ಲ. ಹಾಗಾಗಿ ಹಿಂದಿ ಏರಿಕೆನ ಮಾಡೋದ್ರ ಮುಖಾಂತರ ನಮ್ಮ ಉದ್ಯೋಗವನ್ನು ಕಸಿದುಕೊಳ್ಳುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ. ಅದಕ್ಕೆ ರಾಜ್ಯ ಸರ್ಕಾರಗಳು ಕೂಡ ಅವರ ಮನ್ನಣೆ ಕೊಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ನಮ್ಮ ಮೇಲೆ ಉದ್ಯೋಗವನ್ನು ಕಸಿದುಕೊಳ್ಳುವಂಥ ವ್ಯವಸ್ಥೆ ಇರ್ತದೆ. ಆ ಕೂಡಲೇ ನಿಲ್ಲಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಜೋಸೆಫ್, ಪ್ರವೀಣ್, ಅಭಿಷೇಕ್, ಸಂಜು ಸೇರಿದಂತೆ ಇತರರಿದ್ದರು. ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ದ್ವಿಭಾಷಾ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ದ್ವಿಭಾಷಾ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ ವೇಣು ನೇತೃತ್ವದಲ್ಲಿ DC ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಒತ್ತಾಯಪೂರ್ವಕವಾಗಿ ಹಿಂದಿ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಜಾರಿಯಾಗಲಿ. ಪ್ರತಿಭಟನಾಕಾರರು ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಕಡ್ಡಾಯಗೊಳಿಸಿ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಬೇಕು. ರಾಜ್ಯ ಮತ್ತು ಕೇಂದ್ರೀಯ ಶಿಕ್ಷಣ ವ್ಯವಸ್ಥೆಯ CBSE ICSE ಶಾಲೆಗಳಿಗೆ ಏಕರೂಪದ ದ್ವಿಭಾಷಾ ನೀತಿ ಅನುಷ್ಠಾನಗೊಳಿಸಿ ಕನ್ನಡ ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸಬೇಕು. ಕನ್ನಡ ಮಾಧ್ಯಮ ಶಾಲೆಗಳನ್ನು ಬಲಪಡಿಸಿ ಏನು ಇವತ್ತು ಹಿಂದಿ ಭಾಷೆ ಅನ್ನೋದು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದಾಗ್ತಾ ಇದೆ. ಹಿಂದಿ ದಿವಸಾಚರಣೆ ಮಾಡೋದು, ಇವತ್ತು ಹಿಂದಿಯ ಭಾಷೆ ಜನರು ಕನ್ನಡಿಗರ ಉದ್ಯೋಗವನ್ನು ಕಿತ್ಕೊಳ್ಳುವಂಥದ್ದು, ಈ ರೀತಿ ಒಂದು ವರ್ತಮಾನದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ 2024-25ನೇ ಸಾಲಲ್ಲಿ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ 2025ನೇ ಸಾಲಲ್ಲಿ 1,20,000 ಜನ ವಿದ್ಯಾರ್ಥಿಗಳು ಹಿಂದಿ ಒಂದು ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ. ಅಂದರೆ 21% ವಿದ್ಯಾರ್ಥಿಗಳು ಹಿಂದಿ ಭಾಷೆಯಲ್ಲಿ ಒಂದು ಫೇಲ್ ಆಗಿರುವಂಥದ್ದು ಸಂದರ್ಭ ನಮ್ಮ ಕರ್ನಾಟಕದಲ್ಲಾಗಿದೆ. 2024ರಲ್ಲಿ 97,000 ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಯಾಕೆ ಒತ್ತಾಯಪೂರ್ವಕವಾಗಿ ಹಿಂದಿ ಏರಿಕೆ ಆಗ್ತಾ ಇದೆ? ನಮ್ಮ ಹಿಂದೆ ಬಂದಂಥ ಸರ್ಕಾರಗಳು, ಕೇಂದ್ರ ಸರ್ಕಾರ ಹಿಂದಿ ಏರಿಕೆಯನ್ನು ಒತ್ತಾಯಪೂರ್ವಕ ಮಾಡೋದ್ರಿಂದ ನಮ್ಮ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಬಹುದೊಡ್ಡ ಫೇಲ್ ಆಗಿ ಎಕ್ಸಾಮಲ್ಲಿ ಅವ್ರ ಜೀವನವೇ ಹಾಳಾಗೋ ಮಟ್ಟಿಗೆ ಬರ್ತಾ ಇದೆ. ಏನು ನಮ್ಮ ದ್ರಾವಿಡ ಭಾಷೆಗಳ ಮೇಲೆ ತುಂಬ ಒತ್ತಡ ಬಿದ್ದು ಇವತ್ತು ಭಾಷೆಯನ್ನು ನಶಿಸುವ ಸಂದರ್ಭ ಆಗ್ತಾ ಇದೆ. ಪ್ರತಿಭಟನೆಯಲ್ಲಿ ಶಂಕರೇಗೌಡ, ರಾಮಚಂದ್ರಗೌಡ, ಭಾರತಿ ಕುಮಾರ್, ಸುಜಾತ ಕೃಷ್ಣ, ಚಿದಂಬರ್, ಅಶೋಕ್ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯ ನಗರದ ಹೊಸಹಳ್ಳಿಯಲ್ಲಿರುವ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಸಭಾಂಗಣದಲ್ಲಿ ಶುಗರ್ ಸಿಟಿ ಅಲಯನ್ಸ್ ಸಂಸ್ಥೆ, ಧನ್ವಂತರಿ ಅಲಯನ್ಸ್ ಸಂಸ್ಥೆ, ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಸಹಯೋಗದಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಡಾಕ್ಟರ್ BC ರಾಯ್ ಉತ್ತಮ ವೈದ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಮಂಡ್ಯ ನಗರದ ಹೊಸಹಳ್ಳಿಯಲ್ಲಿರುವ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಸಭಾಂಗಣದಲ್ಲಿ ಶುಗರ್ ಸಿಟಿ ಅಲಯನ್ಸ್ ಸಂಸ್ಥೆ, ಧನ್ವಂತರಿ ಅಲಯನ್ಸ್ ಸಂಸ್ಥೆ, ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಸಹಯೋಗದಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಡಾಕ್ಟರ್ BC ರಾಯ್ ಉತ್ತಮ ವೈದ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಸಮಾರಂಭವನ್ನು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ KT ಹನುಮಂತ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜುಲೈ ತಿಂಗಳನ್ನು ವೈದ್ಯರ ದಿನವಾಗಿ ಆಚರಿಸಲಾಗುತ್ತಿದೆ. ಡಾಕ್ಟರ್ BC ರಾಯ್ರವರು ವೈದ್ಯ ಲೋಕದ ದಂತಕಥೆಯಾಗಿದ್ದಾರೆ. ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಅಂತ KT ಹನುಮಂತ್ ಹೇಳಿದರು. ನಾವು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಣೆ ಮಾಡ್ತೀವಿ. ಇದು ಬಹಳ ಮುಖ್ಯ. ಏನಪ್ಪ ಅಂತಂದರೆ ಅವ್ರ ಹುಟ್ಟು ದಿನವೇ ನಾವು ಆಚರಣೆ ಮಾಡಬೇಕು ಅಂತಂದರೆ ಡಾಕ್ಟರ್ BC ರಾಯ್ ಅವರು ತಮ್ಮ ವೃತ್ತಿನಲ್ಲಿ ಅಳವಡಿಸಿಕೊಂಡಂಥ ಏನೊಂದು ಮೌಲ್ಯಗಳಿವೆ ಅವುಗಳನ್ನು ಇವತ್ತಿನ
ಎಲ್ಲ ವೈದ್ಯರು ಕೂಡ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾವು ಅವರ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತೀವಿ. ಡಾಕ್ಟರ್ BC ರಾಯ್ ಅವರ ಬಗ್ಗೆ ದಿನಗಟ್ಟಲೆ ಹೇಳಿದ್ರು ಕೂಡ ಸಾಕಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ. ಬರೀ ವೈದ್ಯರು ಅಷ್ಟೇ ಅಲ್ಲ, ಅವರು ವೈದ್ಯಕೀಯ ವೃತ್ತಿ ಜೊತೆಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ, ಮೊದಲನೇ ಮುಖ್ಯಮಂತ್ರಿಯಾಗಿ ಸುಮಾರು 14 ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನು ಆಳಿದ್ದಾರೆ. ಪ್ರತಿಭಾಂಜಲಿ ಪ್ರೊಫೆಸರ್ ಡೇವಿಡ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಆಯುಷ್ ಇಲಾಖೆಯ ವಿವಿಧ ವಿಭಾಗಗಳಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಆಯುಷ್ ವೈದ್ಯರಿಗೆ ಡಾಕ್ಟರ್ BC ರಾಯ್ ಉತ್ತಮ ವೈದ್ಯ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಹಾಗೆ ಡಾಕ್ಟರ್ ಸೀತಾಲಕ್ಷ್ಮಿ ಅವ್ರ ಕೈ ಕೂಡ ಭಾಳ ಚೆನ್ನಾಗಿದೆ. ಅವರು ಮಂಡ್ಯದಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡ್ತಾಯಿದ್ದಂಥದ್ದು ಕೂಡ ಅವರು ಕೂಡ ಒಳ್ಳೆಯದಾಗಿದೆ. ಡಾಕ್ಟರ್ ಸೊನಾಲಿ ಉಚ್ಚಿಲ್ರವರು ಶುಗರ್ ಪೇಷಂಟ್ಗಂತೂ ಮತ್ತು ಕೈ ಕಾಲು ಡ್ಯಾಮೇಜ್ ಆಗಿ ಯಾವುದಾದ್ರೂ ಕೂಡ ತುಂಬ ಸಕ್ಸಸ್ಫುಲ್ಲಾಗಿ ಆಪರೇಷನ್ ಮಾಡಿರುವಂಥವ್ರು. ಅದರಿಂದ ಸೊನಾಲಿ ಉಚ್ಚಿಲ್ರವರು ನೀಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಹೇಳ್ಬೋದು. ಮತ್ತೊಬ್ಬರು ಡಾಕ್ಟರ್ ಇರ್ಫಾನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಾ, ಚಂದ್ರಶೇಖರ್, ನಾಗರಾಜು, ಗೋಪಾಲ್, ಲೋಕೇಶ್, ರಂಗಸ್ವಾಮಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಪತ್ರಿಕಾ ಮಿತ್ರರು ಹಾಗೂ ಹಿತೈಷಿಗಳ ಬಳಗದ ವತಿಯಿಂದ KK ಶೆಟ್ಟಿ ಕುತ್ತಿಕಾರ್ ಹಾಗೂ HK ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತರಾದ ಮತ್ತಿಕೆರೆ ಜಯರಾಮ್ ಹಾಗೂ ಬಸವರಾಜ ಹೆಗಡೆರವರಿಗೆ ಅಭಿನಂದನಾ ಸಮಾರಂಭವು ಜುಲೈ 7ರ ಬೆಳಗ್ಗೆ 11 ಗಂಟೆಗೆ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಲಿದೆ ಎಂದು ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ KC ಮಂಜುನಾಥ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ KC ಮಂಜುನಾಥ್ ಅವರು ಗಡಿನಾಡ ಸಾಧಕ KK ಶೆಟ್ಟಿ ಕುತ್ತಿಗಾರ್ ಪ್ರಶಸ್ತಿ ಪಡೆದ ಹಿರಿಯ ಪತ್ರಕರ್ತ ಮತ್ತಿಕೆರೆ ಜಯರಾಮ್ ಹಾಗೂ HK ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತ ಹಾಗೂ ಜಿಲ್ಲೆಯ ಹಿರಿಯ ಪತ್ರಕರ್ತ ಬಸವರಾಜ ಹೆಗಡೆ ಅವರನ್ನು ಸಮಾರಂಭದಲ್ಲಿ ಅಭಿನಂದಿಸಲಾಗುವುದು ಅಂತ ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿಶ್ಚಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಉದ್ಘಾಟಿಸುವರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅಧ್ಯಕ್ಷತೆ ವಹಿಸಲಿದ್ದು, ಅಭಿನಂದಿತರ ಮತ್ತಿಕೆರೆ ಜಯರಾಮ್ ಹಾಗೂ ಬಸವರಾಜ ಹೆಗಡೆ ಅವರನ್ನು ಶಾಸಕ ರವಿಕುಮಾರ್ ಗೌಡಗಣಗ ಅಭಿನಂದಿಸುವರು. ಹಿರಿಯ ಪತ್ರಕರ್ತ KN ರವಿ ಅಭಿನಂದನ ಕುರಿತು ಮಾತನಾಡುವರು ಅಂತ ಅವರು ಹೇಳಿದರು. ಮಂಡ್ಯ ಜಿಲ್ಲೆ ಹಲವು ಪತ್ರಕರ್ತರನ್ನು ನಾಡಿಗೆ ನೀಡಿದೆ. ಅದರಲ್ಲಿ HK ವೀರಣ್ಣಗೌಡರು ಶ್ರೇಷ್ಠ ಪತ್ರಕರ್ತರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಹೆಸರಿನಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾದಂಥ ಬಸವರಾಜ ಹೆಗಡೆ ಅವರಿಗೆ ಪ್ರಶಸ್ತಿ ದೊರಕಿತ್ತು. ಮತ್ತು ಬಸವರಾಜ ಹೆಗಡೆ ಮೈಸೂರು ಜಿಲ್ಲೆಯಿಂದ ಪತ್ರಿಕಾ ವೃತ್ತಿಯನ್ನು ಆರಂಭ ಮಾಡಿ ಪ್ರಸ್ತುತ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಒಂದು 20 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಪತ್ರಿಕಾ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವ್ರಿಗೆ 60 ವರ್ಷ ಈ ನಾಳಿದ್ದು 7ನೇ ತಾರೀಕು ತುಂಬ್ತಾ ಇದೆ. 60 ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ. ಈ ಸುಸಂದರ್ಭದಲ್ಲಿ 60ರ ಸಾರ್ಥಕ ಸಂಭ್ರಮ ಮತ್ತು ಇಬ್ಬರು ಹಿರಿಯ ಪತ್ರಕರ್ತರಿಗೆ ನಾವು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ನಾವೆಲ್ಲ ಸ್ನೇಹಿತರ ಬಳಗ ಎಲ್ಲ ಆಯೋಜನೆ ಮಾಡಿದ್ದೀವಿ ಕಾರ್ಯಕ್ರಮವನ್ನು. KK ಶೆಟ್ಟಿ ಕುತ್ತಿಕಾರ್ ಹಾಗೂ HK ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತರ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿಯ ಪೀಠಾಧ್ಯಕ್ಷರಾದಂಥ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ವಹಿಸಲಿದ್ದು, ಸಮಾರಂಭದ ಉದ್ಘಾಟನೆಯನ್ನು ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಂಥ KV ಪ್ರಭಾಕರ್ ಅವರು ನೆರವೇರಿಸಿಕೊಡಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ರಾಜ್ಯ ಸಮಿತಿಯ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರವರು ವಹಿಸಲಿದ್ದು, ಕಾರ್ಯಕ್ರಮದಲ್ಲಿ ಅಭಿನಂದಿತರನ್ನು ಅಭಿನಂದಿಸುವವರು ನಮ್ಮ ಮಾನ್ಯ ಶಾಸಕರಾದಂಥ ರವಿಕುಮಾರ್ ಗೌಡರವರು. ಅಭಿನಂದಿತರಾಗಿ ಈ ಬಾರಿ ಮತ್ತಿಕೆರೆ ಜಯರಾಮ್ ಅವರು ಗಡಿನಾಡ ಸಾಧಕ KK ಶೆಟ್ಟಿ ಕುತ್ತಿಕಾರ್ ಪ್ರಶಸ್ತಿ ಪುರಸ್ಕೃತರು ಹಾಗೂ ಬಸವರಾಜ ಹೆಗಡೆ 60ರ ಸಾರ್ಥಕ ಸಂಭ್ರಮ ಮತ್ತು ಹಿರಿಯ ಮುತ್ಸದ್ದಿ HK ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತರು. ಇವರಿಬ್ಬರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಆನಂದ್, ನಿರ್ದೇಶಕ ಶಿವನಂಜು ಇದ್ದರು. JDS ಪಕ್ಷ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕಳೆದ 4-5 ಚುನಾವಣೆಗಳ ಇತಿಹಾಸ ನೋಡಿದರೆ ಕಲ್ಯಾಣ ಕರ್ನಾಟಕದ 41 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಶಾಸಕರನ್ನ JDS ಪಕ್ಷ ಗೆದ್ದಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. JDS ಪಕ್ಷ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕಳೆದ 4-5 ಚುನಾವಣೆಗಳ ಇತಿಹಾಸ ನೋಡಿದರೆ ಕಲ್ಯಾಣ ಕರ್ನಾಟಕದ 41 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಶಾಸಕರನ್ನ ಗೆದ್ದಿದೆ ಅಂತ JDS ಪಕ್ಷ ಹಳೆಯ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕಳೆದ 4-5 ಚುನಾವಣೆಗಳ ಇತಿಹಾಸ ನೋಡಿದರೆ ಕಲ್ಯಾಣ ಕರ್ನಾಟಕದ 41 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಶಾಸಕರನ್ನ ಗೆದ್ದಿದೆ ಅಂತ JDS ವಿರೋಧಿಗಳಿಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ನೀಡಿದರು.
ಜೀವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಜನರೊಂದಿಗೆ ಜನತಾದಳ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಜನರ ಮನಸ್ಸಿನಲ್ಲಿ ತಪ್ಪು ಕಲ್ಪನೆ ಇದೆ. ಜೆಡಿಎಸ್ ಪಕ್ಷ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳ್ತಾರೆ. ಕಳೆದ 4 ಚುನಾವಣೆಗಳ ಇತಿಹಾಸ ನೋಡಿದರೆ ಕಲ್ಯಾಣ ಕರ್ನಾಟಕದ 41 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಶಾಸಕರನ್ನು ನೀಡಿದ್ದಾರೆ ಅಂತ ತೀಕ್ಷ್ಣವಾಗಿ ಉತ್ತರಿಸಿದರು. ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಗ್ರಗಣ್ಯರಿದ್ದಾರೆ. KKR DB ಕ್ರಿಯಾಶೀಲಿ ಯೋಜನೆಯ ಅಭಿವೃದ್ಧಿ ಹಣ ಎಲ್ಲಿಗೆ ಹೋಗಿದೆ? ಬಾಯಿ ಬಿಟ್ಟರೆ 13,000 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಯಾವ ರಸ್ತೆ ಚರಂಡಿ ಯಾವುದಕ್ಕೆ ಅನುದಾನ ಕೊಟ್ಟಿದ್ದಾರೆ ಅಂತ ಅವರು ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವೆಂಕಟರಾವ್ ನಾಡಗೌಡ, ಹನುಮಂತಪ್ಪ, ಶರಣಗೌಡ, ದೊಡ್ಡಪ್ಪಗೌಡ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ನೇತೃತ್ವದಲ್ಲಿ ಮಳವಳ್ಳಿ ಪಟ್ಟಣದ ಅನಂತರಾಮ್ ವೃತ್ತದ ಬಳಿ ಮುಸ್ಲಿಂ ಬಾಂಧವರು ಮೌನ ಪ್ರತಿಭಟನೆ ನಡೆಸಿದರು. ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ನೇತೃತ್ವದಲ್ಲಿ ಮಳವಳ್ಳಿ ಪಟ್ಟಣದ ಅನಂತರಾಮ್ ವೃತ್ತದ ಬಳಿ ಮುಸ್ಲಿಮರು ಪ್ರತಿಭಟನೆ ನಡೆಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡು ಮಾನವ ಸರಪಳಿ ನಿರ್ಮಿಸಿದ ಮುಸ್ಲಿಂ ಸಮುದಾಯದವರು ಕೂಡಲೇ ವಕ್ಫ್ ಕಾಯ್ದೆಯನ್ನು ಹಿಂಪಡೆಯಬೇಕು ಅಂತ ಆಗ್ರಹಿಸಿದರು. ಮುಖಂಡ ಮೆಹಬೂಬ್ ಪಾಷಾ, ಮೊಹಮ್ಮದ್ ಜಬೀವುಲ್ಲಾ, ನಜೀಂ ಶರೀಫ್ ಮಾತನಾಡಿ, ವಕ್ಫ್ ಕಾಯ್ದೆ ತಿದ್ದುಪಡಿಯು ಮೂಲಕ ಮುಸ್ಲಿಮರ ಹಕ್ಕು ಕಸಿದುಕೊಳ್ಳುವ ಕೆಲಸ ನಡೆಯುತ್ತಿದೆ. ನಮ್ಮ ಹಕ್ಕು ನಮಗೆ ಬೇಕು. ಕೂಡಲೇ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ರದ್ದುಪಡಿಸಬೇಕು. ದೇಶದಲ್ಲಿ ಮುಸ್ಲಿಂ ಮತ್ತು ಎಲ್ಲರೂ ಜತೆಯಾಗಿ ಜೀವನ ನಡೆಸುತ್ತಿದ್ದೇವೆ. ನಮ್ಮ ಹೋರಾಟಕ್ಕೆ ಎಲ್ಲರೂ ಬೆಂಬಲ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಏನು ಕೇಂದ್ರ ಸರ್ಕಾರ ಒಂದು ಬಿಲ್ ತಂದಿದೆ, ಅದು ಸಂವಿಧಾನ ವಿರೋಧವಾಗಿದೆ. ಯಾಕಂದ್ರೆ ಇದು ಈ ವಕ್ಫ್ ಬೋರ್ಡ್ ಜಮೀನು ಏನಿದೆ ಇದು ಅಲ್ಲಾಹುಗೆ ಸೇರುದ್ದು. ಈ ಅಲ್ಲಾಹುಗೆ ದಾನ ನೀಡಿರುವ ಜಮೀನು ಯಾವುದೇ ಕಾರಣಕ್ಕೂ ಸರ್ಕಾರದಾಗಲ್ಲ. ಯಾಕಂದ್ರೆ ಇದು ಬಡವರಿಗೆ ಅವ್ರ ಜೀವನ ಉದ್ಧಾರ ಆಗೋಕ್ಕೋಸ್ಕರ ದಾನ ಮಾಡಿರೋ ಜಮೀನಿಗೆ ನಾವು ವಕ್ಫ್ ಅಂತ ಹೇಳ್ತೀವಿ. ಆ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣ ಮಾಡಿ ಏನು ಇವತ್ತು ಈ ಅಮೆಂಡ್ಮೆಂಟ್ ಬಿಲ್ ಅಂತ ತಂದು ಸಂವಿಧಾನ ವಿರೋಧವಾಗಿದೆ, ಅದು ವಿರೋಧವಾಗಿ ನಾವು ಇವತ್ತು ಪ್ರತಿಭಟನೆ, ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ವಿರೋಧವಾಗಿ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ಮಾಡಿದೆ. ಸಂವಿಧಾನದಲ್ಲಿ ಯಾವುದೇ ಒಂದು ಸಮುದಾಯವನ್ನು ಗುರಿಯಾಗಿಸಬಾರದು. ನಾವೆಲ್ಲರೂ ಈ ಮಣ್ಣಿನ ಮಕ್ಕಳು. ಸಂವಿಧಾನದ ನಮ್ಮ ಹಕ್ಕನ್ನು ಕಿತ್ತುಕೊಳ್ಳಬಾರದು. ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸಲು ಎಲ್ಲರೂ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದರು. ಪ್ರತಿಭಟನೆ ನೇತೃತ್ವವನ್ನು ನೂರುಲ್ಲಾ, ಮುಖಂಡರಾದ ಬಸೀರ್ ಮಹಮ್ಮದ್, ಶಫಿ, ಅತಾವುಲ್ಲಾ ಶರೀಫ್, ಬಾಬು, ಮುನೀಸ್ ಪಾಷಾ ಸೇರಿದಂತೆ ಅನೇಕರು ವಹಿಸಿದರು. ಮಂಡ್ಯ ನಗರ ಹಾಗೂ ಸುತ್ತಮುತ್ತಲೂ ಕಸದ ಗುಡ್ಡೆಗಳು ರಾಶಿ ರಾಶಿ ಬಿದ್ದು ನಗರದ ಸೌಂದರ್ಯವನ್ನ ಹಾಳು ಮಾಡುವ ಜೊತೆಗೆ ರೋಗ ರುಜಿನ ಹರಡಲು ಕಾರಣವಾಗ್ತಾ ಇದೆ ಎಂದು ಜಯ ಕರ್ನಾಟಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಾರಾಯಣ್ ಆಪಾದಿಸಿದರು. ಮಂಡ್ಯ ನಗರ ಹಾಗೂ ಸುತ್ತಮುತ್ತಲೂ ಕಸದ ಗುಡ್ಡೆಗಳು ರಾಶಿ ರಾಶಿ ಬಿದ್ದಿದ್ದು ನಗರದ ಸೌಂದರ್ಯವನ್ನು ಹಾಳು ಮಾಡುವ ಜೊತೆಗೆ ರೋಗ ರುಜಿನ ಹರಡಲು ಕಾರಣವಾಗುತ್ತದೆ ಅಂತ ಜಯ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ನಾರಾಯಣ್ ದೂರಿದ್ದಾರೆ. ನಗರದಲ್ಲಿ ಖಾಲಿ ನಿವೇಶನ, ಚರಂಡಿಯ ಬಳಿ ರಾತ್ರೋರಾತ್ರಿ ಕಸದ ಗುಡ್ಡೆ ಸಂಗ್ರಹವಾಗುತ್ತಿದ್ದು ನಿವಾಸಿಗಳು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಸದ ವಿಲೇವಾರಿ ಮಾಡಬೇಕಾದ ನಗರಸಭೆ ಮತ್ತು ಗ್ರಾಮ ಪಂಚಾಯಿತಿಯವರು ಸೂಕ್ತ ಕ್ರಮ ವಹಿಸಿ ವಿಲೇವಾರಿ ಮಾಡುವ ಜೊತೆಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ನಗರದ ಹೊಸಹಳ್ಳಿ, ಹಾಲಹಳ್ಳಿ, ಗಾಂಧಿನಗರ, ನೆಹರು ನಗರ, ಗೊತ್ತಲು ಬಡಾವಣೆ, ಶ್ರೀರಾಮನಗರ, ವಿನಾಯಕ ಬಡಾವಣೆ, ಅನ್ನಪೂರ್ಣೇಶ್ವರ ನಗರ ಸೇರಿದಂತೆ ಅನೇಕ ಬಡಾವಣೆಗಳಲ್ಲಿ ರಾಶಿ ರಾಶಿ ಕಸದ ಗುಡ್ಡೆಗಳು ಕಂಡುಬರುತ್ತಿದ್ದಾವೆ. ನಗರಸಭೆ ಸೇರಿದಂತೆ ಬೇಲೂರು, ಅಳವಾಡಿ, ಬೇವನಹಳ್ಳಿ, ಇಂಡವಾಳು, ಹೊಳಲು ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ವಾಹನಗಳು ಮನೆ ಬಾಗಿಲಿಗೆ ಬರುತ್ತವೆ. ಆದರೂ ಸಹ ನಿವಾಸಿಗಳು ಕಸ ವಿಲೇವಾರಿ ವಾಹನಗಳಿಗೆ ಕಸ ಹಾಕದೆ ರಸ್ತೆ ಬದಿ ಸುರಿದು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ದೂರಿದ್ದಾರೆ. ಇನ್ನಾದರೂ ಬಳಸಿಕೊಂಡರೆ ಎಲ್ಲೆಡೆ ಕಸದ ಗುಡ್ಡೆಗಳನ್ನು ಹಾಕುವುದನ್ನು ತಪ್ಪಿಸಬಹುದು, ರೋಗಗಳು ಬರದಂತೆ ತಡೆಯಬಹುದು ಅಂತ ಅವರು ಹೇಳಿದ್ದಾರೆ. ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ನ ಪರಾಜಿತ ಅಭ್ಯರ್ಥಿ ರಾಮಚಂದ್ರ ಅವರು ಶಾಸಕ ರವಿಕುಮಾರ್ ವಿರುದ್ಧ ವಿನಾಕಾರಣ ಕೀಳುಮಟ್ಟದ ಪದಗಳನ್ನು ಬಳಸಿ ಕ್ಷೇತ್ರದ ಮತದಾರರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಂಡ್ಯ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸುನಿಲ್ ಕುಮಾರ್ ಆಪಾದನೆ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಡ್ಯ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸುನೀಲ್ ಕುಮಾರ್ ಅವರು ಜೆಡಿಎಸ್ ಆನ್ಲೈನ್ ಸದಸ್ಯತ್ವ ನೋಂದಣಿ ವೇಳೆ ಕಾರ್ಯಕರ್ತರನ್ನು ಕುರಿತು ಮಾತನಾಡುವ ವೇಳೆ ಸುಖಾಸುಮ್ಮನೆ ಶಾಸಕರ ವಿರುದ್ಧ ಹಾಗೂ ಅವರ ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾತನಾಡಿರುವುದು ಸರಿಯಲ್ಲ ಎಂದರು. ನಿಖಿಲ್ ಅವರ ತಾತ ತಂದೆಯ ಕೊಡುಗೆಗಳನ್ನು ಹೊರತುಪಡಿಸಿ ಮಂಡ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಕೊಡುಗೆ ಏನೆಂಬುದನ್ನು ತಿಳಿಸಬೇಕು. ಕ್ಷೇತ್ರದ ಶಾಸಕರು ನಿರಂತರವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದು ಶಾಸಕರಿಗೆ ಆಯ್ಕೆಯಾದ ನಂತರ ಹೆಚ್ಚು ಅಭಿವೃದ್ಧಿ ಕೊಡುಗೆಯನ್ನು ಕ್ಷೇತ್ರಕ್ಕೆ ನೀಡಿದ್ದಾರೆ ಅಂತ ಅವರು ಹೇಳಿದರು. ಕ್ಷೇತ್ರದಲ್ಲಿ ಶಾಸಕರ ಕೋಟ್ಯಾಂತರ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಗಳ ಕೊಡುಗೆ ನೀಡಿದ್ದು ಕ್ಷೇತ್ರದ ಹಂಪಪುರ ವಿದ್ಯುತ್ ಕೇಂದ್ರದ ಅಭಿವೃದ್ಧಿಗೆ 400 ಕೋಟಿ ರೂಪಾಯಿಗಳ ಯೋಜನೆ ಅನುಮೋದನೆ ಹಂತದಲ್ಲಿದೆ. ರಾಮಚಂದ್ರ ಅವರು ಮನುಮೂಲ ಅಧ್ಯಕ್ಷರಾಗಿದ್ದ ವೇಳೆ ಆಲೆಗೆ ನೀರು ಮಿಶ್ರಣ ಪ್ರಕರಣ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿದ್ದನ್ನು ಮರೆಯುವಂತಿಲ್ಲ ಅಂತ ಹೇಳಿದರು. ಮೊದಲು ಅವರು ಅವರ ಅಪ್ಪ ಮತ್ತು ಅವರ ತಾತ ಇಬ್ಬರನ್ನು ಬಿಟ್ಟು ನಿಖಿಲ್ ಕುಮಾರಸ್ವಾಮಿಯಾಗಿ ಈ ನಮ್ಮ ಮಂಡ್ಯ ಜನತೆಗೆ ಹಾಗೂ ನನ್ನ ಕರ್ನಾಟಕ ಜನತೆಗೆ ಅವ್ರ ಕೊಡುಗೆ ಏನು? ಅವರು 3 ಬಾರಿ ಸೋತಿದ್ದಾರೆ. ಅವರು ಅವರು ಮಾತಾಡೋದು ನೋಡಿದ್ರೆ ಎಲ್ಲೋ ಸ್ಟೇಟ್ ಲೆವೆಲ್ ಲೀಡ್ರ್ ಥರ ಮಾತಾಡ್ತಾ ಇದ್ದಾರೆ. ಮೊದಲು ಅವ್ರ ಗೆಲ್ಲೋದಕ್ಕೆ ಏನಾಗಬೇಕು, ಫಸ್ಟ್ ಅವರೇನು, ಅವ್ರ ತಾತಂದು ಅವ್ರ ಅಪ್ಪಂದು 2 ಕಾಂಟ್ರಿಬ್ಯೂಷನ್ ಬಿಟ್ಟು ಅವ್ರ ಕಾಂಟ್ರಿಬ್ಯೂಷನ್ ಏನು ಅಂತೇಳಿ ಅವರು ತಿಳ್ಕೋಬೇಕು. ಮತ್ತು
ನಮ್ಮ ಪರಾಜಿತ ಅಭ್ಯರ್ಥಿ ಯಾರು ರಾಮಚಂದ್ರ ಅವರು ತುಂಬ ಲೇವಡಿ ಮಾಡಿದ್ದಾರೆ. ಯಾರ ಬಗ್ಗೆ? ಶಾಸಕರ ಬಗ್ಗೆ. ಅವ್ರ ಕೊಡುಗೇನು ಏನಂತ 10,000 ಕೋಟಿ ಕುಮಾರಸ್ವಾಮಿ ಅವರು ಕೆಲಸ ತಂದಿದ್ದಾರೆ ಅಂತ ನಿನ್ನೆ ದಿಶಾಬಿಟಿಗಲ್ಲಿ ಬಿಡುಗಡೆ ಆಗಿದೆ. ಅವ್ರು ಎಷ್ಟು ಕೋಟಿ ಕೆಲಸ ಮಾಡೋರು 2024-25 ಅಂತ? ಎಷ್ಟು? 5 ಕೋಟಿ ಕೆಲಸ ಮಾಡಿದ್ದಾರೆ. ಇನ್ನು ಯಾವುದೂ ಪೂರ್ಣಗೊಂಡಿಲ್ಲ ಕಾಮಗಾರಿ. 5 ಕೋಟಿ ಬರಲಿ ಅವರು ಚರ್ಚೆಗೆ. ನಮ್ಮ ಶಾಸಕರು ಮಾಡೋರೆ ಸುಮಾರು ಎಷ್ಟು ಕೆಲಸ ಮಾಡಿಲ್ಲ ಸುಳ್ಳು ಹೇಳ್ತಾರೆ, ಸುಳ್ಳು ಶಾಸಕರು ಅಂತ ಹೇಳ್ತಾರಲ್ಲ. ಸುಮಾರು 596 ಕೋಟಿ ನಮ್ಮ ಮಂಡ್ಯ ಅಸೆಂಬ್ಲಿಗೆ ತಂದಿದ್ದಾರೆ. ಇನ್ನೊಂದು ಅನುಮೋದನೆ ಆಗಿಲ್ಲ. ಇನ್ನದು ಪವರ್ ಸ್ಟೇಷನ್ ಯಾವುದು ಹಂಪಾಪುರ ಪವರ್ ಸ್ಟೇಷನ್ಗೆ 400 ಕೋಟಿ ಅನುಮೋದನೆ ಆಗಿದೆ. 2 ವರ್ಷದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಇವರು ಸುಳ್ಳು ಹೇಳ್ತಾರೆ ಶಾಸಕರು. ಗೋಷ್ಠಿಯಲ್ಲಿ ಮಂಜು, ಪ್ರದೀಪ್, ಮನು, ಚಂದನ್, ಚೇತನ್, ನಿತಿನ್, ಸಜ್ಜದ್ ಪಾಷಾ ಇದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ರೈತ ಜನ ವಿರೋಧಿ ನೀತಿಗಳನ್ನು ವಿರೋಧಿಸಿ ಜಂಟಿ ಕಾರ್ಮಿಕ ಸಂಘಗಳು ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಜುಲೈ 9ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ದೇಶದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಸುನಂದ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಸುನಂದ ಅವರು ರೈತ ಕಾರ್ಮಿಕ ವಿರೋಧಿ ಕಾನೂನುಗಳ ರದ್ದತಿಗೆ, ದುಡಿಯುವ ಜನರ ಹಕ್ಕುಗಳ ಉಳಿವಿಗಾಗಿ ಹೋರಾಟ ನಡೆಸಲಾಗುತ್ತಿದ್ದು, ಮುಷ್ಕರ ನಡೆಸಿ ಬದುಕುವ ಹಕ್ಕಿನ ಉಳಿವಿಗಾಗಿ ಸಾಮೂಹಿಕವಾಗಿ ಬಂಧನಕ್ಕೊಳಗಾಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಲಾಗುವುದು ಎಂದರು. ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಬಂಡವಾಳದ ಪರ ರೂಪಿಸಿದ ಕಾರ್ಮಿಕ ವಿರೋಧಿ 4 ಸಂಹಿತೆಗಳ ರದ್ದುಪಡಿಸುವುದು, ಕನಿಷ್ಠ ವೇತನ ನಿಗದಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ, ಮಾಸಿಕ ಪಿಂಚಣಿ, ಸಾಮಾಜಿಕ ಭದ್ರತೆ ಖಾತ್ರಿ, ಗ್ರಾಚ್ಯುಟಿ ಪರಿಹಾರ ದಿನಗಳ ಹೆಚ್ಚಳ, ಬಲವಂತದ ರೈತರ ಭೂಸ್ವಾಧೀನ, ಮಹಿಳಾ ಸುರಕ್ಷಾ ಖಾತ್ರಿ, ಸರ್ಕಾರಿ ಶಾಲೆಗಳ ವಿಲೀನ ವಿರೋಧಿಸಲಾಗುವುದು ಅಂತ ಹೇಳಿದರು. ಮೈಸೂರು ಕಾರ್ಖಾನೆ ಆಧುನೀಕರಣ ಶೀಘ್ರ ಆರಂಭವಾಗಬೇಕು. ವಿವಿ ಖಾಸಗೀಕರಣ ವಿರೋಧಿಸಬೇಕು. ವಿವಿ ಸುಸ್ಥಿರಗೊಳಿಸಲು ವಿಶೇಷ ಅನುದಾನಕ್ಕೆ ಒತ್ತಾಯಿಸಲಾಗುವುದು. ಕಾವೇರಿ ಆರತಿ ರದ್ದುಗೊಳಿಸಬೇಕು. ತಮಿಳು ಕಾಲೋನಿ ನಿವಾಸಿಗಳಿಗೆ ಅದೇ ಜಾಗದಲ್ಲಿ ಹಕ್ಕುಪತ್ರ ನೀಡಬೇಕು. ನಿವೇಶನ ರೈತರಿಗೆ ಹಕ್ಕುಪತ್ರ ನೀಡುವುದು. ಅಮ್ಯೂಸ್ಮೆಂಟ್ ಪಾರ್ಕ್ ವಿರೋಧಿಸಬೇಕು. NEP ರದ್ದುಪಡಿಸಿ ಆಗ್ರಹಿಸಲಾಗುವುದು ಅಂತ ಹೇಳಿದರು. ಎಲ್ರಿಗೂ ನಮಸ್ಕಾರ. ಜುಲೈ 9 ದೇಶದ ಜಂಟಿ ಕಾರ್ಮಿಕ ಸಂಘಟನೆಗಳಿಂದ ಅಖಿಲ ಭಾರತ 23ನೇ ಸಾರ್ವತ್ರಿಕ ಮುಷ್ಕರವನ್ನು ಇಡೀ ದೇಶದಾದ್ಯಂತ ಮಾಡಲಾಗ್ತಾ ಇದೆ. ಮಂಡ್ಯದಲ್ಲೂ ಕೂಡ ಅವತ್ತು ನಡೆಯುತ್ತೆ. ಈ ಮುಷ್ಕರವನ್ನು ಮಾಡ್ತಾ ಇರೋವಂಥ ಅನಿವಾರ್ಯತೆ ಏನಿದೆ ಅಂತ ಹೇಳಿದ್ರೆ, ಈಗಾಗಲೇ ಕಾರ್ಮಿಕರಿಗೆ ಬಹಳಷ್ಟು ಕಾರ್ಮಿಕರ ಕಾನೂನುಗಳು ಇದೆ. ಈ ದೇಶದಲ್ಲಿ 2014ರಲ್ಲಿ ಅಧಿಕಾರಕ್ಕೆ ಬಂದಂಥ ಮೋದಿ ನೇತೃತ್ವದ BJP ಸರ್ಕಾರ ಕಾರ್ಮಿಕರಿಗೆ ಇದ್ದಂಥ 40 ಕಾನೂನುಗಳನ್ನು 20 ಕಾನೂನುಗಳಾಗಿ ಮಾರ್ಪಡಿಸಿದ್ರು. ನಂತರ ಈ ಸಂದರ್ಭದಲ್ಲಿ ಆ 29 ಕಾನೂನುಗಳನ್ನು 4 ಸಂಹಿತೆಗಳಾಗಿ ಜಾರಿ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದೆ ಸರ್ಕಾರ. ಅದನ್ನು ವಿರೋಧ ಮಾಡಿ ಇವತ್ತು ಇಡೀ ದೇಶದಾದ್ಯಂತ ಕಾರ್ಮಿಕರಿಗೆ ಬೆಂಬಲವನ್ನು ಕೊಟ್ಟು ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಇಳಿತಾ ಇದೆ. ಗೋಷ್ಠಿಯಲ್ಲಿ ಎಲ್ ಕೆಂಪುಗೌಡ, ಸಿ ಕುಮಾರಿ, ಮಹದೇವಮ್ಮ, ಭರತರಾಜ್, MV ಕೃಷ್ಣ, ಸುಶೀಲಾ, ಪ್ರಮೀಳಾ ಕುಮಾರಿ, ಅಲ್ಲಾಬಕಾಶ್, ಮಂಗಲ, ಶೌಮ್ ಲಯ್ಯ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೈ ಶುಗರ್ ಶಾಲೆಗೆ ಅಂಟಿದ್ದ ಶಾಪ ಮುಕ್ತಿ. ಶಾಲಾ ಆಡಳಿತ ಮಂಡಳಿ ಜೊತೆ ಶಾಸಕ ರವಿಕುಮಾರ್ ಸಭೆ. ಶಾಲೆ ಖಾಸಗೀಕರಣ ಮಾಡುವುದಿಲ್ಲವೆಂದು ಘೋಷಣೆ. 11ನೇ ವರ್ಷದ ಪ್ರೊಫೆಸರ್ ಎಂ ಕರೀಮುದ್ದೀನ್ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ. ಹಿರಿಯ ಗಾಂಧಿವಾದಿ ನರಸಿಂಹಯ್ಯ ಪ್ರಶಸ್ತಿ ಸ್ವೀಕಾರ. ಕರೀಮುದ್ದೀನ್ ವ್ಯಕ್ತಿತ್ವದ ಬಗ್ಗೆ ಗಣ್ಯರ ಪ್ರಶಂಸೆ. ಶಾಲಾ ಮಕ್ಕಳಿಗೆ ದ್ವಿಭಾಷಾ ಶಿಕ್ಷಣ ನೀತಿ ಜಾರಿಗೆ ಒತ್ತಾಯ. ಮಂಡ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತ್ಯೇಕ ಬಣದಿಂದ ಹೋರಾಟ. ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ವೈದ್ಯರ ದಿನಾಚರಣೆ ಹಿನ್ನೆಲೆ ಡಾಕ್ಟರ್ BC ರಾಯ್ ಉತ್ತಮ ವೈದ್ಯ ಪ್ರಶಸ್ತಿ ಪ್ರದಾನ. ವೈದ್ಯರ ಸಾಮಾಜಿಕ ಕಾಳಜಿಗೆ ಹನುಮಂತು ಪ್ರಶಂಸೆ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತೀವ್ರ ವಿರೋಧ. ಮಳವಳ್ಳಿಯಲ್ಲಿ ಮುಸ್ಲಿಂ ಬಾಂಧವರಿಂದ ಮೌನ ಪ್ರತಿಭಟನೆ. ಮಸೂದೆ ತಿರಸ್ಕರಿಸಲು ತಾಕೀತು. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.